ನಮ್ಮ ಇಂಡಿಯನ್ ಪೇರೆಂಟ್ಸ್ ಅಲ್ಲಿ ಒಂದು ಪದ್ಧತಿ ಇದೆ, ಒಂದು ರಿಚುವಲ್ ಇದೆ. ಏನಂದ್ರೆ ಕೆಮ್ಮು, ನೆಗಡಿ, ಜ್ವರ, ಕಫ ಏನೇ ಬಂದ್ರು ಫಸ್ಟ್ ಡಾಕ್ಟರ್ ಹತ್ರ ಬಂದ್ರಿ, ಸರ್ ಒಂದು ಇಂಜೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಏನೋ ಮ್ಯಾಜಿಕ್ ಇಂಜೆಕ್ಷನ್ ಕೊಡ್ಬೇಕಂತೆ. ಏನ್ ಇಂಜೆಕ್ಷನ್ ಕೊಡ್ರಿ ಅಂತ ಕೇಳಿದ್ರೆ, ಸರ್ ಜ್ವರಕ್ಕೆ ಕೊಡಿ ಸರ್ ಅಂತ ಹೇಳ್ತಾರೆ. ಹೌದಾ, ಜ್ವರಕ್ಕೆ? ಕೆಮ್ಮು ನೆಗಡಿ ಇದೆಯಲ್ಲಪ್ಪ ಅಂದ್ರೆ, ಸರ್ ಕೆಮ್ಮು ನೆಗಡಿ ಕೊಟ್ಬಿಡಿ ಸರ್ ಅಂತಾರೆ. ಓಹೋ, ಲೂಸ್ ಮೋಷನ್, ಸರ್ ಲೂಸ್ ಮೋಷನ್ಗೂ ಇಂಜೆಕ್ಷನ್ ಕೊಡಿ ಅಂತಾರೆ. ಎಲ್ಲ ಸೇರಿಸಿ ಒಂದು ಇಂಜೆಕ್ಷನ್ ಕೊಡ್ಲಾ ಸರ್ ಅಂದ್ರೆ, ಹೌದು ಸರ್ ಕೊಟ್ಬಿಡಿ ಸರ್ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಸರ್. ಎಲ್ಲ ಸೇರಿಸಿ ಸುಸ್ತಾಗಿಬಿಟ್ಟಿದೆ ನೋಡಿ. ಒಂದು ರಾಮಬಾಣ ಬೇಕಂತೆ ಪ್ಯಾಕೇಜ್, ಯಾವುದು ಫುಲ್ ಪ್ಯಾಕೇಜ್ ಇಂಜೆಕ್ಷನ್ ಶಾಟ್. ಆ ಥರ ಯಾವುದೂ ಇಲ್ಲ. ಫೀವರ್ ಬಂದಾಗ ಫೀವರ್ ಮೆಡಿಸಿನ್ ಕೊಡ್ತೀವಿ, ಅದು 5 to 6 hours ವರ್ಕ್ ಆಗುತ್ತೆ. ಆಮೇಲೆ ಮತ್ತೆ ಫೀವರ್ ಬರುತ್ತೆ, ಮತ್ತೆ ಫೀವರ್ ಮೆಡಿಸಿನ್ ಕೊಡಬೇಕು. ಕೆಮ್ಮು ನೆಗಡಿಗೆ ಸಿರಪ್ಸು, ಆಂಟಿಬಯೋಟಿಕ್ಸು, ನಿಬಲೈಸೇಷನ್ ಈ ತರ ಕೊಡ್ತೀವಿ. ಆ ತರ ಇಂಜೆಕ್ಷನ್ಸ್ ಯಾವ್ದು ಇರಲ್ಲ. ಫೀವರಿಗೆ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ ಕೊಡ್ತೀವಿ ತುಂಬಾ ಹೈ ಫೀವರ್ ಇದ್ದಾಗ, ಬಟ್ ಇಟ್ ವರ್ಕ್ಸ್ ಫಾರ್ ಓನ್ಲಿ 6 to 8 hours. ಮತ್ತೆ ಫೀವರ್ ಬರುತ್ತೆ, ಮತ್ತೆ ಬಂದು ಇಂಜೆಕ್ಷನ್ ತಗೋತೀರಾ? ದಿನಕ್ಕೆ 4 ಸಲ ಸಿರಪ್ ಹಾಕಿದ್ರೆ 4 ಸಲ ಇಂಜೆಕ್ಷನ್ ತಗೋತೀರಾ? ಆಗಲ್ಲ. ಆಂಟಿಬಯೋಟಿಕ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಯಾವಾಗ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಕ್ಯಾನುಲಾ ಹಾಕಿ 5 days 7 days ಆತರ ಆಂಟಿಬಯೋಟಿಕ್ ಕೊಡ್ತೀವಿ ಬೆಳಿಗ್ಗೆ ಸಂಜೆ. ಅದು ಬಿಟ್ಟು ಬೇರೆ ಯಾವುದು ಮ್ಯಾಜಿಕ್ ಇಂಜೆಕ್ಷನ್ ಇಲ್ಲ ಸರ್. ಸ್ವಾಮಿಗಳೇ, ಮದರ್ಗಳೇ, ಫಾದರ್ಗಳೇ, ಐನೋ ನಿಮಗೆ ಬೇಕು ಮ್ಯಾಜಿಕ್ ಶಾಟ್. ಇನ್ನೂ ರಿಸರ್ಚ್ ನಡೀತಾ ಇದೆ, ಬಂದಿಲ್ಲ. ಬಂದ್ರೆ ನಾನೇ ಫೋನ್ ಮಾಡ್ತೀನಿ. ಬಟ್ ದಯವಿಟ್ಟು ಹೋಗಿ ಡಾಕ್ಟರ್ಗೆ, ಸರ್ ಇಂಜೆಕ್ಷನ್ ಅನ್ಬೇಡಿ. ಸುಮ್ಮನೆ ನಿಮಗೆ ಖುಷಿ ಮಾಡಕ್ಕೆ ಡಿಸ್ಟಿಲ್ ವಾಟರ್ ಹಾಕಿ ಕೊಡ್ಬೇಕಾಗತ್ತೆ. ನಾವು ತಗೊಳ್ಳಿ ಇಂಜೆಕ್ಷನ್ ಕೊಟ್ಟಿದ್ದೀವಿ ಅಂತ ಏನು ವರ್ಕ್ ಆಗಲ್ಲ. ಸೊ ಬಿ ರೀಸನೇಬಲ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಡಬೇಡಿ. ಡಾಕ್ಟರ್ ಸಜೆಷನ್ ತಗೊಳ್ಳಿ. ಏನಾರು ಆಂಟಿಬಯೋಟಿಕ್ ಕೋರ್ಸ್ ಬೇಕಾ ಮಾಡ್ತಾರೆ, ಬೇಕಿದ್ರೆ ಕ್ಯಾನುಲಾ ಹಾಕಿ ನಾವೇ ಕೊಡ್ತೀವಿ. ಜಾಸ್ತಿ ತಲೆ ತಿಂದ್ರೆ ನಿಮಗೆ ಇಂಜೆಕ್ಷನ್ ನಾವೇ ಹಾಕ್ಬಿಡ್ತೀವಿ ಮಮ್ಮಿ ಡ್ಯಾಡಿಗಳಿಗೆ, ಯಾಕೋ ತುಂಬಾ ತಲೆ ತಿಂತಿದ್ದಾರೆ ಅಂತ. ನೋಡಿ ಎಷ್ಟು ಮುದ್ದು ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತೀವಿ ನಾವು. ಹೈಫೈ ಕೊಡ್ಬಿಟ್ಟಿ ನೀನು, ಅಲ್ಲಿ ನೋಡು ಇಂಜೆಕ್ಷನ್ ಬೇಕಂತೆ. ಹೋಗಿರಿ, ಹೋಗಿ ಊಟ ಮಾಡಿ ಮಲ್ಕೊಳ್ಳಿ, ಬಾಯ್.